ಅಣ್ಣ ಈ ಕಡೆ ಇಡೀ ರಾಜ್ಯದಲ್ಲಿ ಇಡೀ ಕೇಂದ್ರದಲ್ಲಿ ಎಲ್ಲರೂ ನಿಜವಾಗ್ಲೂ ಇವತ್ತಿನ ದಿನ ಮೀಸಲಾತಿ ಕೊಟ್ಟರೆ ನಿಜವಾಗ್ಲೂ ಹೆಣ್ಮಕ್ಳು ಮುಂದೆ ಬರಕ್ಕೆ ಚಾನ್ಸ್ ಇರುತ್ತೆ. ನನಗನ್ಸುತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಣ್ಮಕ್ಳು ಮುಂದೆ ಬರೋದು ಇಷ್ಟ ಇಲ್ಲ ಅಂತ. ಕಾಂಗ್ರೆಸ್ ಪಕ್ಷ ಮುಂದೆ ಬರಕ್ಕೆ ಇಷ್ಟ ಇಲ್ಲ ಹೆಣ್ಮಕ್ಳು. ಅದಕ್ಕೋಸ್ಕರ ಯಾಕೆ ಕೊಟ್ಟರು 5 ಯೋಜನೆಗಳು ಕೊಟ್ಟಿದ್ದಾರಂದ್ರೆ ನಿಜವಾಗ್ಲೂ ಹೆಣ್ಮಕ್ಳು ಮುಂದೆ ಬರಕ್ಕಲ್ಲ, ಓಟಿಗಾಗಿ ಕೊಟ್ಟಿದ್ದಾರೆ ಅಂತ ನಾನು ಇವನ್ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಓಟಿಗಾಗಿ ಮಾತ್ರ ಅವರು ಯೋಜನೆಗಳು ಬಿಟ್ಟಿದ್ದಾರೆ. ಗೌರಿಬಿದೂರು ವಿಧಾನಸಭಾ ಕ್ಷೇತ್ರ ವತಿಯಿಂದ ಈ ಒಂದು ಉಗ್ರವಾದಂತಹ ಅರ್ಥಪೂರ್ಣ ಪ್ರತಿಭಟನೆಗೆ ಆಗಮಿಸಿರುವ ನಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಮೊದಲನೇದಾಗಿ ನಾನು ಕೋರ್ತಾ ಇದ್ದೇನೆ. ಮೊದಲನೇ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಇಲ್ಲೇ ಸಹ ಯಾಕೆ ಒಂದು ಆಯೋಜನೆ ಮಾಡಿದ್ದೀವಿ ಅಂದ್ರೆ, ನಾವು ಇಂದಿನ ಚರಿತ್ರೆಯನ್ನು ಒಮ್ಮೆ ತಿಳಿದಾಗ ಮಹಿಳೆಯರ ಪರವಾಗಿ, ಮಹಿಳಾ ಹೋರಾಟಗಾರರಾಗಿ, ಮಾನವತಾವಾದಿಯಾಗಿ, ಮಹಿಳೆಯರ ಹಕ್ಕು ಮತ್ತು ಮತದಾನದ ಹಕ್ಕುಗಳಿಗಾಗಿ ತಮ್ಮ ಜೀವನ ಪರ್ಯಂತ ಹೋರಾಟ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಡಿಯಲ್ಲಿ ಮಾಡಿದ ನಮ್ಮ ಕುಟುಂಬ ನಮ್ಮ ಹೋರಾಟಕ್ಕೆ ಅರ್ಥ ಬರುತ್ತೆ ಅನ್ನೋ ಒಂದು ಉದ್ದೇಶ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಮೊದಲನೇ ಇದು ಸೇರಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರು ಇರ್ಬೋದು, ತಾಯಂದಿರು ಇರ್ಬೋದು, ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಪ್ರತಿಭಟನೆಯ ಮೂಲಕ ಈ ವೃತ್ತದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ನಿಮಗೇನಾದರೂ ಮಾನ ಮರ್ಯಾದೆ ಇದ್ರೆ ನೈತಿಕವಾಗಿ ನೀವು ಮಹಿಳೆಯರ ಹತ್ರ ಓಟ್ ಕೇಳೋ ಹಕ್ಕನ್ನು ನೀವು ಕಳ್ಕೊಂಡಿದ್ದೀರಾ ಅಂತ ಹೇಳ್ತೀನಿ. ಯಾಕಪ್ಪ ಅಂದ್ರೆ 2,000 ಕೊಟ್ಬಿಟ್ಟು ಮಹಿಳೆಯರ ಮನೆ ಗೆಲ್ಬಿಟ್ಟು ಮತದಾನ ಮಾಡಿಸ್ಕೊಂಡಷ್ಟು ಸಲೀಸಲ್ಲ ನಮ್ಮ ಮಹಿಳೆಯರ ಮನಸ್ಸು ಗೆಲ್ಲೋದು. ಒಂದ್ಸಲ ಮೋಸ ಹೋಗಿದ್ದಾರೆ, ಮತ್ತೆ ಮೋಸ ಹೋಗಲ್ಲ. ಈಗಾಗಲೇ ನರೇಂದ್ರ ಮೋದಿ ಅವರು ಮಹಿಳೆಯರ ಪರವಾಗಿ ನಿಂತಿದ್ದಾರೆ. ಮಾನವತಾವಾದಿ ಮಹಿಳೆಯರ ಒಂದು ಹಕ್ಕು ಮತ್ತು ಬದ್ಧತೆಗಳಿಗಾಗಿ, ಅವರ ರಕ್ಷಣೆಗಾಗಿ ಸಾಕಷ್ಟು ಯೋಜನೆಗಳನ್ನು, ಅವರ ಅಭ್ಯುದಯಕ್ಕಾಗಿ ಅಭಿವೃದ್ಧಿ ಕಾರ್ಯಗಳನ್ನು, ಯೋಜನೆಗಳನ್ನು ಕೊಟ್ಟಿದ್ದಾರೆ. ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಒಂದು ಕೇಂದ್ರ ಸರ್ಕಾರ ಯೋಜನೆ ಮಾಡಿ ಯಾರಿಗಾಗಿ ಅಂದ್ರೆ ನಮ್ಮ ಎಲ್ಲ ಮಹಿಳೆಯರಿಗೋಸ್ಕರ. ಯಾಕಪ್ಪ ಅಂದ್ರೆ ಹೆಣ್ಣು ಕಲಿಬೇಕು, ಹೆಣ್ಣು ಕಲಿತ್ರೆ ಸಮಾಜ ಹೆಂಗ್ ಉದ್ಧಾರ ಆಗುತ್ತೆ, ಒಂದು ಸಂಸಾರ ಹೆಂಗ್ ಉದ್ಧಾರ ಆಗುತ್ತೆ ಅನ್ನೋದನ್ನ ಈ ಹಿಂದೆ ನಾವು ಕಲ್ತಿದ್ವಿ. ಹೆಣ್ಣೊಂದು ಕಲ್ತರೆ ಶಾಲೆಯಿಂದ ತೆರೆದಂತೆ ಅಂತ ಸಾಕಷ್ಟು ಉದಾಹರಣೆಗಳಿದೆ, ನಾಣ್ಣುಡಿಗಳಿದೆ. ಅದೇ ರೀತಿಯಾಗಿ ನಾವು ಸುಕನ್ಯಾ ಸಮೃದ್ಧಿ ಯೋಜನೆ ಇರ್ಬೋದು. ಯಾಕೆ ನರೇಂದ್ರ ಮೋದಿ ಅವರು ಯೋಜನೆ ತಂದ್ರು, ಬೇರೆಯವರು ಯಾಕೆ ತರೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಿಲ್ಲ? ಸಾಕಷ್ಟು ಗ್ರಾಮೀಣ ಮಹಿಳೆಯರ ಒಂದು ಆರೋಗ್ಯದ ದೃಷ್ಟಿಯಿಂದ ಅವರ ಕೌಟುಂಬಿಕ ಪರಿಸ್ಥಿತಿಗಳನ್ನು ಮನಗಂಡು ಉಜ್ವಲ ಯೋಜನೆಯಲ್ಲಿ ನಮ್ಮೆಲ್ಲ ಹೆಣ್ಣು ಮಕ್ಕಳ ಆರೋಗ್ಯಕ್ಕೆ ಮತ್ತು ಅವರ ಒಂದು ಕೌಟುಂಬಿಕ ನಿರ್ವಹಣೆಗೆ ಅನುಕೂಲ ಆಗಲಿ ಅನ್ನೋದನ್ನ ಉಜ್ವಲ ಯೋಜನೆ ತಂದು ಮಹಿಳೆಯರ ಮನ ಗೆದ್ದಿದ್ದಾರೆ. ಈಗಾಗಲೇ ಅದಕ್ಕೆ ನೀವೇನ್ ಮಾಡ್ತಾ ಇದ್ದೀರಾ? ಎಲ್ಲೋ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರಾನ್ ಮತ್ತು ಇಸ್ರೇಲ್ ಮತ್ತು ಯುದ್ಧ ನಡೀತಾ ಇದ್ರೆ ಇಲ್ಲಿನ ಗ್ಯಾಸು ಪ್ರಾಬ್ಲಮ್ ಅಂತ ಹೇಳ್ತೀರಾ. ಈ ಪ್ರಾಬ್ಲಮ್ ಕರ್ನಾಟಕದಲ್ಲಿ ಬಿಟ್ಟರೆ ಬೇರೆಲ್ಲೂ ಇಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲ ಆಡುತ್ತದೆ ಅಲ್ಲಿ ಸಾಂದರ್ಭಿಕವಾಗಿ ತಾತ್ಕಾಲಿಕವಾಗಿ ಕುತಂತ್ರ ಮಾಡಿದರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಅದೇ ರೀತಿಯಾಗಿ ಇವತ್ತೇನು 2023 ಅದೇ ನಮ್ಮ ಭಾರತೀಯ ಜನತಾ ಪಾರ್ಟಿ ಯುವ ಪುರುಷ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಹಲವಾರು ಜನ ಮಹಿಳಾ ಮುಖ್ಯಮಂತ್ರಿಗಳಾಗಿದ್ದಾರೆ. ಮಹಿಳೆಗೆ ನ್ಯಾಯ ಕೊಡ್ತಾ ಇದ್ದಾರೆ. ಇಷ್ಟೊತ್ತು ನಮ್ಮ ಕೋಡಿಲಪ್ಪ ಅವರು, ರೇಣುಗೌಡ ಅವರು ಹೇಳಿದಂಗೆ ಬೇಟಿ ಪಡಾವ್ ಬೇಟಿ ಬಚಾವ್. ಈಗ ಈಗಿರೋ ಇದು ಬಂದ್ಬಿಟ್ಟು ನಮಗೆ ಉಜ್ವಲ ಕೊಟ್ಟ ಹೇಳಿದ್ರಲ್ಲ, ಅದಂತೂ ತುಂಬಾ ಅನುಕೂಲ ಹಳ್ಳಿ ಮಹಿಳೆಯರಿಗೆ. ಅಂತ ವಿಶಿಷ್ಟವಾದ ಯೋಜನೆಗಳನ್ನ ಭಾರತೀಯ ಜನತಾ ಪಾರ್ಟಿ ಕೊಡ್ತಾ ಇದೆ. ಆದರೆ ಈ ಒಂದು ಮಹಿಳಾ ಮೀಸಲಾತಿ 33% ನಾವು ಬಿಲ್ ಕೊಡ್ತೀವಿ MP ಮತ್ತು MLA ಎಲೆಕ್ಷನ್ಸ್ಗೆ ಅಂದಾಗ ಮಾತ್ರ ವಿರೋಧ ಮಾಡ್ತಾ ಇದೆ. ಇದು ಇವತ್ತಿಂದ ಅಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಹೇಳಿದ್ರು ಮಹಿಳೆಯರ ಮೀಸಲಾತಿ ಬೇಕು ಅಂತ. ಆ ಮೀಸಲಾತಿ ಜಾರಿ ಮಾಡ್ತೀವಿ ಅಂದ್ರೆ ಬೇಡ ಅಂತ ಇದೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು. ಅದನ್ನ ಕಟ್ಟಿಸಕ್ಕೆ ಇವತ್ತಿನ ದಿನ ಆಗಮಿಸಿದಂತ ಎಲ್ಲ ಪಕ್ಷದ ಪದಾಧಿಕಾರಿಗಳು, ಮಾನ್ಯ ಅಧ್ಯಕ್ಷರು, ಜಿಲ್ಲಾ ಪದಾಧಿಕಾರಿಗಳು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ವಿಶೇಷವಾಗಿ ಮಹಿಳೆ ನನ್ನ ಮಾತು ಎಲ್ರಿಗೂ ಸಹ ನಿಮಗೆ ಶಿರಸಾವಚನ ನಮನಗಳು ಅರ್ಪಿಸುತ್ತಾ ನನ್ನ ಮಾತು ಮುಕ್ತಾಯ ಮಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಈ ಹೋರಾಟ ಅಂತೂ ನಿಲ್ಲಲ್ಲ. ಈ ಬಿಲ್ ಪಾಸ್ ಆಗೋವರೆಗೂ ನಿಲ್ಲಲ್ಲ. ಜನ ಬುದ್ಧಿ ಕಲಿಸ್ತಾರೆ. ನಮ್ಮ ನರೇಂದ್ರ ಮೋದಿ ಅವರ ಸಾಮಾನ್ಯರಲ್ಲ, ಅವರು ಮನ್ಸಿಗೆ ಇಟ್ಕೊಂಡಿದ್ದಾರೆ. ಮಹಿಳೆಗೆ ನ್ಯಾಯ ಕೊಡಬೇಕು ಅಂತೇಳಿ ಈ ದೇಶದ ಪ್ರತಿಯೊಬ್ಬ ಮಹಿಳೆಗೂ ನ್ಯಾಯ ಕೊಟ್ಟೇ ಕೊಡ್ತಾರೆ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ ಬಂಧುಗಳೇ. ಈ ಹೋರಾಟವನ್ನು ಗಮನಿಸ್ತಾ ಇದ್ದಾರೆ. ನಾರಿ ಶಕ್ತಿ ಈ ದೇಶದಲ್ಲಿ ಏನನ್ನೋದನ್ನ ಮೋದಿ ಅವರು
ಮತ್ತು ಆಗ ಮಿತ್ರ ಪಕ್ಷಿಗಳು ಬರೀ ಕಟ್ಟಿರುವಷ್ಟು ಪತ್ರವನ್ನ ನಾರಿ ಶಕ್ತಿಯನ್ನು ಉಪಯೋಗಿಸಿಕೊಂಡು ಇಲ್ಲಿವರೆಗೂ ಮಹಿಳೆಯರ ಮತವನ್ನು ಕೊಟ್ಬಿಟ್ಟು ಮಹಿಳೆಯರ ವೋಟ್ ಚೋರಿಯನ್ನು ಮಾಡಿಕೊಟ್ಟಿರುವಂತಹ ಕಾಂಗ್ರೆಸ್ ಪಕ್ಷ 70 ವರ್ಷಗಳಿಂದ ಮಹಿಳೆಯರ ಮತವನ್ನು ಕೊಟ್ಬಿಟ್ಟು ಇವತ್ತು ಮಹಿಳೆಯರಿಗೆ ಮೋಸ ಮಾಡಿರೋದನ್ನ ಖಂಡಿಸಿ ಇವತ್ತು ನಾವು ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಹೋರಾಟ ಇಲ್ಲ ನಿಲ್ಲುವುದಿಲ್ಲ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ವಿಶ್ವಗುರು ನರೇಂದ್ರ ಮೋದಿ ಅವರು ಮಹಿಳೆಯರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡೋದಕ್ಕೆ ಬಿಡುವುದಿಲ್ಲ. ನ್ಯಾಯವನ್ನು ತಂದೆ ಕೊಡ್ತಾರೆ, ಮಹಿಳಾ ಮೀಸಲಾತಿಯನ್ನು ತರ್ತಾರೆ, ಡಿಲಿಮಿಟೆಡ್ ಜಿಲ್ಲೆಯನ್ನು ತರ್ತಾರೆ, ಏಕರೂಪ ನಾಯಕ ಒಂದು ಕಾನೂನನ್ನು ತಂದೆ ತರ್ತಾರೆ ಅಂತ ಹೇಳ್ತಾ ಈ ಸುಡುತ್ತಿನಲ್ಲಿ ಬಂದಿರುವಂತಹ ನಿಮ್ಮೆಲ್ಲರಿಗೂ ನಾನು ವಂದಿಸ್ತೇನೆ. ಜೈ ಜೈ ಭಾರತ್ ಮಾತಾಕ್ಕೆ.